ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಸಪ್ಲಮಾದೇವಿಯ ದನಗಳ ಜಾತ್ರೆನಲ್ಲಿದ್ದೀನಿ. ಸೊ ಇಲ್ಲಿ ಈ ಚಪ್ರದಲ್ಲಿ ಸಾಕಷ್ಟು ಎತ್ತುಗಳನ್ನು ಕಟ್ಟಿದ್ದಾರೆ. ತುಂಬಾ ವರ್ಷಗಳಿಂದ ಎತ್ತುಗಳನ್ನು ಸಾಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್ ಗೌಡ ಅಂತ. ನಮ್ಮ ಮಿಸಸ್ ಗೀತಮ್ಮ ವೆಂಕಟೇಶ್ ಗೌಡ ಅಂತ. ಈ ಜಾತ್ರೆಗೆ ಜಿಲ್ಲಾ ಪಂಚಾಯತ್ ಮೆಂಬರ್, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ನೀವು. ಹೌದು. ಸೊ ಈಗ ಇಲ್ಲಿನ ಜಾತ್ರೆಯ ಉಸ್ತುವಾರಿನೆಲ್ಲ ನೀವೇ ನೋಡ್ಕೊಳ್ಳೋದಾ? ಪೂರ್ವ ಸಭೆ ಮಾಡಿ ಜಾತ್ರೆಯನ್ನು ವ್ಯವಸ್ಥಿತವಾಗಿ ರೈತರಿಗೆ ತೊಂದರೆ ಆಗದಂಗೆ ಮಾಡಬೇಕು ಅಂತ ನಮ್ಮ MLA ಸಾಹೇಬರು ನಾವು ಎಲ್ಲ ಪೂರ್ವ ಸಭೆ ಮಾಡಿ ಒಂದು ವ್ಯವಸ್ಥೆ ನೀಟಾಗಿ ಆಗಬೇಕು ಅಂತೇಳಿ ಮಾಡಿದ್ದೀವಿ. ಓಕೆ. ಸೊ ಈ ವರ್ಷ ಜಾತ್ರೆ ಹೇಗೆ ನಡೀತದೆ ಸರ್? ತುಂಬ ಚೆನ್ನಾಗಿದೆ ಈ ವರ್ಷ. ಹೋದ ವರ್ಷ ಇರಲಿಲ್ಲ, ಹೋದ ವರ್ಷ ದನಗಳಿಗೆ ಕಾಯಿಲೆ ಇತ್ತು, ಆಚೆ 2 ವರ್ಷ ಕೊರೋನಾ ಇತ್ತು. ಈ ವರ್ಷ ತುಂಬ ಚೆನ್ನಾಗ್ತಾ ಇದೆ. ಈ ಜೈತಲಿ ಜಾತ್ರೆನಲ್ಲಿ ದನಗಳು ಜಾಸ್ತಿ ಸೇರಿದೆ, ಹಾಗೆ ಜನ ಕೂಡ ತುಂಬಾ ಬಂದಿದ್ದಾರೆ. ತುಂಬಾ ಜನ ಇದರಲ್ಲಿ ಹೊಸದಾಗಿ ಹೋರಿಗಳನ್ನ ಕಟ್ಟಿದ್ದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಮೇಡಮ್, ಹಳ್ಳಿಕಾರು ನಶಿಸಿ ಹೋಗಿತ್ತು ತುಂಬಾ ವರ್ಷಗಳಿಂದ. ನಮ್ಮ ತಾತ ನಮ್ಮ ಅಪ್ಪ ಕಾಲದಲ್ಲಿ ಒಳ್ಳೆ ಊರಲ್ಲಿ ಪ್ರತಿ ಮನೆಗೂ 2-3 ಜೊತೆ ಕಟ್ತಾ ಇದ್ರು. ಕಂಪ್ಲೀಟ್ ಬಿಟ್ಟಿದ್ರು, ಇಲ್ಲ ಅಲ್ಲಿ ಬೆರಳೆಣಿಕೆ ಎಷ್ಟು ಇಟ್ಕೊಂಡಿದ್ರು. ಇವಾಗ ಬರ್ತಾ 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 ಯುವಕರು ಎಲ್ಲ ಮುಂದೆ ಬಂದು ಹಳ್ಳಿಕಾರನ್ನ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಈಗ ನಿಮ್ಮ ಮನೆಯಲ್ಲಿ ಪ್ರತಿದಿನ ಹೋರಿಗಳನ್ನ ಸಾಕ್ತೀರಾ? ಹೌದೌದು. ನಮ್ಮ ಮನೆ ಎಷ್ಟು ಜೊತೆ ಹೋರಿಗಳನ್ನ ಸಾಕ್ತೀರಾ? 2 ಜೊತೆ ಇರ್ತಾವೆ ನಮ್ಮ ಮನೆಯಲ್ಲಿ. 2 ಜೊತೆ. ತಾತ, ನಮ್ಮಪ್ಪ, ನಾವು, ನಮ್ಮ ಮಕ್ಕಳಿಗೂ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ. ಎಷ್ಟು ವರ್ಷಗಳಿಂದ ಹೋರಿ ಸಾಕೊಂಡು ಬರ್ತಾ ಇದ್ದೀರಾ? 100 ವರ್ಷದಿಂದ ಇದೆ. ನಮ್ಮ ತಾತಾಗೆ 110 ವರ್ಷ ಆಗಿತ್ತು, ನಮ್ಮ ತಂದೆಗೆ 80 ವರ್ಷ ಆಗಿದೆ. ನಾವು ಪಾರಂಪರಿಕವಾಗಿ ಮಾಡ್ತಾ ಇದ್ದೀವಿ. ಸೊ 100 ವರ್ಷದಿಂದ ಆ ಹಳ್ಳಿಕಾರ ಎತ್ತುಗಳನ್ನ ಸಾಕೊಂಡು ಬರ್ತಾ ಇರುವಂತಹ ಕುಟುಂಬ ಇವ್ರದ್ದು. ಸೊ ಅಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರನ್ನು ಮೆಂಬರ್ ಕೂಡ ಆಗಿದ್ರಂತೆ. ಸೊ ಇಲ್ಲಿನ ಜಾತ್ರೆಯ ಎಲ್ಲ ಉಸ್ತುವಾರಿಯನ್ನು ಕೂಡ ಸರ್ ವಹಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಜಾತ್ರೆ ಕೂಡ ತುಂಬ ಚೆನ್ನಾಗಿ ಸೇರಿದೆ. ಸರ್, ಈಗ ಜಾತ್ರೆ ಅಂತಂದ್ಮೇಲೆ ಮೂಲಭೂತ ಸೌಕರ್ಯಗಳು ತುಂಬ ಮುಖ್ಯ ಆಗುತ್ತೆ. ಸೊ ನಾನು ಬೆಳಿಗ್ಗೆ ರೈತರನ್ನ ಮಾತಾಡಿಸಿದಾಗ ಈ ರೀತಿ ಒಂದಷ್ಟು ಕ್ವಶನ್ಸ್ಗಳನ್ನು ಕೇಳಿದಾಗ ಅವರು ಒಂದಷ್ಟು ಕ್ವಶನ್ಗಳನ್ನು ಹೇಳಿದರು. ಅವರ ಒಂದು ತೊಂದರೆಗಳೇನಿದೆ ಅದನ್ನು ಹೇಳಿದ್ರು. ಸೊ ಮೂಲಭೂತ ಸೌಕರ್ಯಗಳಲ್ಲಿ ಮೊದಲು ನೀರು ಹಾಗೂ ಕರೆಂಟನ್ನು ಕೊಟ್ಟಿದ್ದಾರೆ, ಆದರೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನಮಗೆ. ಈಗ ಜಾತ್ರೆ ನೋಡೋದಕ್ಕೆ ಸಾಕಷ್ಟು ಭಾಗಗಳಿಂದ ಬೇರೆಯವ್ರು ಬರ್ತಾರೆ, ಹೆಂಗಸರು ಬರ್ತಾರೆ, ಮಕ್ಕಳು ಬರ್ತಾರೆ, ಹಾಗೂ ನಾವಿಲ್ಲಿ ಜಾತ್ರೆಯಲ್ಲಿ ವಾರಾನುಗಟ್ಟಲೆ ಇರ್ತೀವಿ. ಸೊ ಹಾಗಾಗಿ ನಮಗೆ ಶೌಚಾಲಯದ ವ್ಯವಸ್ಥೆ ತುಂಬ ಬೇಕಾಗುತ್ತೆ ಅಂತ ಹೇಳಿದ್ರು. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಹೌದು ಮೇಡಮ್, ಮುಖ್ಯವಾಗಿ ಅದು ನಿಜ. ಶೌಚಾಲಯ ನಾವು ದೇವಸ್ಥಾನ ಹತ್ರ ನಮ್ಮ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಒಂದು ಮಹಿಳೆಯರಿಗೆ, ಒಂದು ಜೆಂಟ್ಸಿಗೆ 2 ಮಾಡಿದ್ದೀವಿ. ಇನ್ನು ಮೊಬೈಲ್ ಟಾಯ್ಲೆಟ್ಸು ಒಂದಷ್ಟು ಮಾಡಿದ್ದೀವಿ. ಜಾತ್ರೆ ಒಳಗಡೆ ನಿಜ ಪ್ರಾಬ್ಲಮ್ ಇದೆ. ಬರೋ ವರ್ಷಕ್ಕೆ ಈ ರಸ್ತೆನೂ ಲಾಸ್ಟಿಗೆ ಮಾಡಿಸ್ತೀವಿ. ಮತ್ತು ಅಲ್ಲೆಲ್ಲಿ ಮೊಬೈಲ್ ಟಾಯ್ಲೆಟ್ಸ್ನ ಮತ್ತು ಗುಂಪು ಟಾಯ್ಲೆಟ್ಸ್ನ ಮಾಡಿಸ್ಬೇಕು ಅಂತ ನಮ್ಮ ಶಾಸಕರಲ್ಲಿ ಮನವಿ ಮಾಡಿದ್ದೀವಿ. ಬರೋ ವರ್ಷ ಅದನ್ನು ಮಾಡಿಸ್ತೀವಿ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಮೇಜರ್ ಆಗಿ ಪ್ರಾಬ್ಲಮ್ ಇದೆ, ಅದೊಂದು ಕಂಪ್ಲೇಂಟ್ ಇತ್ತು. ಸೊ ಹಾಗಾಗಿ ಅದೊಂದು ಈಡೇರಿಸಿದ್ರೆ ಎಲ್ರಿಗೂ ತುಂಬ ಅನುಕೂಲ ಆಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಈ ಬಾರಿ ಜಾತ್ರೆಯ ಒಂದು ಡೇಟನ್ನು ಕರೆಕ್ಟಾಗಿ ಅನೌನ್ಸ್ ಮಾಡಲಿಲ್ಲ. ತುಂಬ ಜನರಿಗೆ ಕನ್ಫ್ಯೂಷನ್ಸ್, ಗೊಂದಲಗಳಿತ್ತು ಜಾತ್ರೆ ಡೇಟ್ ಬಗ್ಗೆ. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಿಲ್ಲ ಮೇಡಮ್? ಅದು 23 ಸ್ಟಾರ್ಟ್ ಅಂತಿತ್ತು. ವರ್ಷನೂ ಒಂದು 3 ದಿನ 4 ದಿನ ಮೊದಲೇ ಸೇರಿಬಿಡ್ತಾರೆ ರೈತರು. ಈ 3 ವರ್ಷ ಭಯ ಬಿದ್ದಿದ್ರು, ಜಾತ್ರೆ ಆಗುತ್ತೋ ಆಗಲ್ವೋ ಅಂತ. ಅದಕ್ಕೆ ಒಂದು 3 ದಿವಸ ಮೊದಲು ಬಂದಿದ್ದಾರೆ. ತೊಂದರೆ ಇಲ್ಲ, ಅದರದ್ದು ಗೊಂದಲ ಇಲ್ಲ. ಎಲ್ಲ ಫೋನ್ಗಳಿದೆ, ಮಾತಾಡಿಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಜಾತ್ರೆಯ ಡೇಟನ್ನು ಕರೆಕ್ಟಾಗಿ ಮುಂಚಿತವಾಗಿ ಅನೌನ್ಸ್ ಮಾಡ್ತೀರಾ? ಈಗ ನಾನು ಟಗರು ಕೂಡ ನೋಡ್ದೆ, ನೀವು ಬರ್ತಿದ್ದಂಗೆ ಟಗರು ಕೂಡ ಸಾಕಿದ್ರಿ. ಏನು ಸರ್, ಟಗರು ಕ್ರೇಜಾ ಇಲ್ಲ ಅಂತಂದರೆ ಅದನ್ನ ಸಾಕು? ನಮ್ಮ ಮನೆಯಲ್ಲಿ ಆ ಥರ ಟಗರು 300 ಟಗರು ಇದೆ. ನಾವು ಮನೆ ಹತ್ರನೇ ಅದು ಮೇಯ್ಸಕ್ಕೆ ಹೊರಗಡೆ ಹೋಗಲ್ಲ. ಅದಕ್ಕೆ ಎಲ್ಲ ಇದು ಸ್ಟೇಜ್ ಎಲ್ಲ ಮಾಡಿ ಮನೆ ಹತ್ರನೇ ಆ ಥರ ಟಗರು 300 ಟಗರು ಇಟ್ಕೊಂಡಿದ್ದೀವಿ. ವರ್ಷನೂ ಒಂದು ಬ್ಯಾಚ್ ಬೈ 4 ತಿಂಗಳು ಬಂದಾಗ ಸೇಲ್ ಮಾಡ್ತೀವಿ. ಮತ್ತೆ ಮರಿ ತಂದು ಹಾಕ್ತೀವಿ, ಮತ್ತೆ ಸೇಲ್ ಮಾಡ್ತೀವಿ. ಆ ಥರ ಮಾಡ್ತೀವಿ. ಸೊ ಟಗರು ಸಾಗಾಣಿಕೆ ಮಾಡ್ತೀರಾ? ಸೊ ಹಳ್ಳಿಕಾರನ್ನ ಬಿಟ್ಟು ಬೇರೆ ಏನೆಲ್ಲ ಸಾಕ್ತೀರಾ ಸರ್? ನಾವು ಟಗರು ಮೇಯಿಸ್ತೀವಿ. ನಾಟಿ ಹಸು ಇದೆ, ಎಮ್ಮೆ ಇದೆ, ಮತ್ತು ಕುರಿ ಇದೆ. ವ್ಯವಸಾಯ ಎಲ್ಲ ರೀತಿ ವ್ಯವಸಾಯ, ತೋಟ, ಟೊಮೆಟೊ, ಆಲೂಗಡ್ಡೆ, ಬಾಳೆ ಗಿಡ, ಎಲ್ಲ ತರಕಾರಿ ಬೆಳೆ ಮಾಡ್ತೀವಿ. ಓಕೆ. ಸೊ ವ್ಯವಸಾಯವನ್ನು ಕೂಡ ಮಾಡ್ತೀರಾ? ಈಗ ಹಳ್ಳಿಕಾರ ಎತ್ತುಗಳನ್ನ ನೀವು ವ್ಯವಸಾಯಕ್ಕೆ ಮಾಡ್ತೀರಾ? ಬಳಸ್ತೀವಿ ಮೇಡಮ್. ಅಂದರೆ ಈಗ ಯಂತ್ರೋಪಕರಣ ಬಂದ್ಬಿಟ್ಟಿದೆ, ಹೆಚ್ಚಿಗೆ ಬಳಸಲ್ಲ. ಎತ್ತಿನ ಗಾಡಿ ಓಡಿಸ್ಕೊಂಡು. ಓಕೆ. ಈಗ ನಿಮ್ಮ ಮನೆಯಲ್ಲಿ ಯಾವಾಗ ಎಷ್ಟು ಜೊತೆ ಎತ್ತುಗಳಿರುತ್ತೆ ಸರ್? 2 ಜೊತೆ. 2 ಜೊತೆ. ಎಷ್ಟು ಅಲ್ಲಿನ ಎತ್ತುಗಳನ್ನ ಕಟ್ಟೋದಕ್ಕೆ ಇಷ್ಟಪಡ್ತೀರಾ? ಒಂದು ಜೊತೆ ಅಲ್ಲಿಲ್ದಿರೋ ಇಟ್ಟಿರ್ತೀವಿ. ಹೋಗು ಹಾಲಲ್ಲಿ ಕರು, ಒಂದು ಜೊತೆ 2 4 ಆ ಥರ. ಓಕೆ. ಸರ್, ನಿಮಗೆ ಹಳ್ಳಿಕಾರ ಕಟ್ಟೋದು ತುಂಬ ಇಷ್ಟ ಇದೆ. ಮಕ್ಕಳಿಗೆ ಸರ್ ಈಗ ನಮ್ಮ ಮಕ್ಕಳಿಗೂ ಕಂಟಿನ್ಯೂಸ್ ಮಾಡಬೇಕು ಅಂತೇಳಿ ನಮ್ಮ ಮಕ್ಕಳಿಗೆಲ್ಲ ಹೇಳ್ತಾ ಇರ್ತಾರೆ. ಸೊ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನಮ್ಮ 3 ಜನ ಮಕ್ಕಳು. ಒಂದು ಹೆಣ್ಮಗಳಿಗೆ ಮದುವೆ ಆಗಿದೆ, ಇನ್ನೊಬ್ಬ ಮಗ ಬಿಸ್ನೆಸ್ ಮಾಡ್ತಾನೆ, ಇನ್ನೊಬ್ಬ ಮಗ ಡೆಲ್ಲಿಯಲ್ಲಿ UPSC
ಕೋಚಿಂಗ್ ತಗೊಳ್ತಾ ಇದ್ದಾರೆ. ಸೊ ಮಗ UPSC ಕೋಚಿಂಗ್ ತಗೊಳ್ತಾ ಇದ್ದಾರಂತೆ. ಸೊ ನಮ್ಮೆಲ್ಲರ ಕಡೆಯಿಂದ ಆಲ್ ದ ಬೆಸ್ಟ್, ಅವ್ರ ಎಕ್ಸಾಮ್ ಸಕ್ಸಸ್ ಆಗಲಿ ಆ್ಯಂಡ್ ಆದಷ್ಟು ಬೇಗ ಅವರು ಒಂದು ಸರ್ಕಾರಿ ಸೇವೆಗೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಇಲ್ಲಿ ನೋಡ್ತಾ ಇರೋಂಥದ್ದು ಎತ್ತು ಎಷ್ಟು ಅಲ್ಲಿಂದ ಸರ್? ಇದು ಹಾಲಲ್ಲ ಮೇಡಮ್, ಅಲ್ಲಿಲ್ಲ ಇದು ಹಾಲಲ್ಲು. ಓಕೆ. ಸೊ ಈಗ ಇದನ್ನ ಎಲ್ಲಿ ತೊಗೊಂಡ್ಬಂದಿದ್ದೀವಿ? ಇದನ್ನ ಮಂಡ್ಯದಲ್ಲಿ. ಎಷ್ಟು ಬೆಲೆಗೆ ತೊಗೊಂಡ್ಬಂದಿದ್ದೀರಾ ಸರ್? ನಾವು 4.5 ಲಕ್ಷಕ್ಕೆ ತಂದ್ವಿ. ಓಕೆ. ಈಗ 8 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ. ನಾವು 6 ತಿಂಗಳಾಯ್ತು. ಸೊ 4.5 ಲಕ್ಷಕ್ಕೆ ತೊಗೊಂಡ್ಬಂದಿದ್ದಾರಂತೆ, ಬಟ್ ಈಗ 8 ಲಕ್ಷಕ್ಕೆ ಕೇಳ್ತಾ ಇದ್ದಾರಂತೆ. ಹಾಲಲ್ಲು ವಿಭಾಗದಲ್ಲಿ ಓಕೆ. ಸೊ ಅಲ್ಲಿಲ್ಲದೆ ಇರೋಂಥ ಹಾಲಲ್ಲು ವಿಭಾಗದಲ್ಲಿ, ಎತ್ತುಗಳ ವಿಭಾಗದಲ್ಲಿ ಹೈಯೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಸರ್, ಈ ಎತ್ತುಗಳಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ತುಂಬ ಕಳೆಯಾಗಿದೆ. ಸೊ ಏನು ಸರ್ ಈ ಎತ್ತುಗಳು? ನಾವಿದು 1.5 ವರ್ಷ 1.25 ವರ್ಷ ಕರೋಗಿವು. ಅದಕ್ಕೆ 6 ತಿಂಗಳಾಗುತ್ತೆ. ಈ ಏಜ್ಗೆ ಇಷ್ಟು ಸೈಜು ಯಾವುದು ಬರಲ್ಲ. ಓಕೆ. ಒಳ್ಳೆ ಸೈಜ್ ಬಂದಿದೆ. 2 ವರ್ಷಕ್ಕೆ ಇವು ಇವಾಗಲೇ ರಾಜ್ಯದಲ್ಲಿ ಅಲ್ಲಾಗ್ದಿರೋ ಕರು ಈ ಸೈಜ್ ಇರೋದು ಇವೇ ಇರೋದು. ಹೈಯೆಸ್ಟ್ ಪ್ರೈಸ್ ಅಂತ ಹೇಳ್ತೀರಾ? ಸೊ ಕರ್ನಾಟಕದಲ್ಲಿ ತುಂಬ ಮೆರೆಯುತ್ತೆ ಅಂತ ಅನ್ಸುತ್ತಲ್ಲ ಎತ್ತು. ಸೊ ನೋಡಿದ್ರೆ ತುಂಬ ಕಳೆಯಾಗಿದೆ ಆ್ಯಂಡ್ ಕಲರ್ ಆಗಿರ್ಬೋದು, ಹೈಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಈಗ ಇದ್ರ ಬೆಲೆ ಏನು ಹೇಳ್ತಿದ್ದೀರಾ ಸರ್? ನಾವು 9 ಲಕ್ಷ ಹೇಳ್ತಾ ಇದ್ದೀವಿ. 9 ಲಕ್ಷ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಎತ್ತನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ತುಂಬ ಜನ ಬಂದು ಕೇಳ್ತಾ ಇದ್ದಾರೆ ಎತ್ತುಗಳನ್ನು. ಸೊ ಇಲ್ಲಿರುವಂತಹ ಎಲ್ಲ ಎತ್ತುಗಳಲ್ಲೂ ಕೂಡ ಈ ಎತ್ತುಗಳು ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸರ್, ನಿಮ್ಮ ಮನೆಯಲ್ಲಿ ಯಾವಾಗಲೂ ಎಷ್ಟು ಜೊತೆ ಓರಿಗಳಿರುತ್ತೆ ಸರ್? 2 ಜೊತೆ ಓರಿಗಳು. ಒಂದು ಜೊತೆ ಅಲ್ಲಾಗ್ದಿರೋ ಇರ್ತವೆ. ಓಕೆ. ಜೊತೆ 2 4 ಇರುತ್ತೆ. ಸೊ ನೀವು ಓರಿಗಳನ್ನು ಕಟ್ಟಿದ್ದು ತುಂಬ ಇಷ್ಟ ಅಂತ ಹೇಳಿದ್ರಿ. ಸೊ ತುಂಬ ಇಷ್ಟಪಟ್ಟು ಸಾಕಿದ್ದೀರಾ ಅಂತ ಹೇಳಿದ್ರು. ಮೇವೆಲ್ಲ ಯಾವ ರೀತಿ ಕೊಡ್ತೀರಾ ಸರ್? ಮೇವೆಲ್ಲ ಇಷ್ಟ ಮೇಡಮ್. ಒಂದು ನೆಲ್ಲಲ್ಲಿ ಬರುತ್ತೆ ಹುಲ್ಲು, ಅದೊಂದು ಸಾರಿ ಕೊಡ್ತೀವಿ. ರಾಗಿ ಹುಲ್ಲು ಒಂದು ಸಾರಿ ಕೊಡ್ತೀವಿ. ಓಕೆ. ಬೂಸ ಓಕೆ. ಈಗಿನ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಯುವಕರೆಲ್ಲಾನು ಹಳ್ಳಿಕಾರ ನಶಿಸಿ ಹೋಗ್ತಾ ಇತ್ತು. ಈಗೆಲ್ಲ ಮುಂದೆ ಬರ್ತಾ ಇದ್ದಾರೆ. ಎಲ್ಲ ಯುವಕರು ಮನೆಗೆ ಒಂದೊಂದು ಜೊತೆ ಹಳ್ಳಿಕಾರ ಎತ್ತು ಕಟ್ಕೊಂಡು ಪೋಷಣೆ ಮಾಡಿದ್ರೆ ದೇವರು ಅವ್ರಿಗೆ ಒಳ್ಳೇದು ಮಾಡ್ತಾರೆ. ಈಗ ಅವೇರ್ನೆಸ್ ಏನಾದ್ರು ಕ್ರಿಯೇಟ್ ಆಗಿದೆ ಜನರಲ್ಲಿ. ಅಂದ್ರೆ ಈಗ ನಮ್ಮ ಒಂದು ಮೌಲ್ಯಗಳೇನಿದೆ, ಇದರ ಒಂದು ಮಹತ್ವ ಏನಿದೆ, ಸೊ ಎಲ್ಲವನ್ನು ಕೂಡ ಯುವಕರು ಕೂಡ ಅರ್ಥಕೊಳ್ತಾ ಇದ್ದಾರೆ. ಹಾಗಾಗಿ ಹಳ್ಳಿಕಾರನ ಸಾಕೋದಕ್ಕೆ ತುಂಬಾ ಜನ ಮುಂದೆ ಬರ್ತಾ ಇದ್ದಾರೆ. ಸೊ ಈಗ ಹಳ್ಳಿಕಾರನ ಸಂಖ್ಯೆ ಜಾಸ್ತಿ ಮಾಡಬೇಕು, ತುಂಬಾ ಪ್ರೋತ್ಸಾಹ ಕೊಡಬೇಕು ಅಂದ್ರೆ ಯಾವ ರೀತಿ ಕಾರ್ಯಗಳನ್ನ ಜಾರಿಗೆ ತರಬೇಕು ಅಂತ ಅನ್ಸುತ್ತೆ ಸರ್? ಇಲ್ಲ ಮೇಡಮ್, ಈಗ ಹಳ್ಳಿಕಾರ ಯುವಕರೆಲ್ಲ ಮನಸ್ಸು ಮಾಡಿದ್ದಾರೆ. ನಾವು ಸರ್ಕಾರ ಒಂದು ಸ್ವಲ್ಪ ಅವ್ರಿಗೆ ಈ ಸೀಮೆ ಹಸುಗಳಿಗೆ ಕೊಟ್ಟಂಗೆ ಪ್ರೋತ್ಸಾಹ ಕೊಟ್ಟಂಗೆ ಹಳ್ಳಿಕಾರ ಬಗ್ಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೇದಾಗುತ್ತೆ. ಇನ್ನು ಮುಂದೆ ಎಲ್ಲಾ ಹಳ್ಳಿಗಳನ್ನು ಹಳ್ಳಿಕಾರ ಕಟ್ತಾರೆ. ಸೊ ಈಗ ಹಳ್ಳಿಕಾರಿಗೂ ಕೂಡ ನಮ್ಮ ಸೀಮೆ ಹಸುಗಳಿಗೆ ಕೊಟ್ಟ ಹಾಗೆ ಲೋನ್ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಈ ರೀತಿ ಕೊಟ್ಟಾಗ ತುಂಬಾ ಜನ ಮುಂದೆ ಬರ್ತಾರೆ ಕಟ್ಟೋದಕ್ಕೆ. ಅವ್ರಿಗೂ ಕೂಡ ಒಂದು ಭರವಸೆ ಇರುತ್ತೆ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೋರಿಗಳನ್ನ ತಗೊಂಡಿರ್ತಾರೆ. ಸೊ ಅವ್ರಿಗೂ ಒಂದು ಭರವಸೆ ಮೂಡಿದಾಗ ಸೊ ಹೆಚ್ಚಿನ ಯುವಕರು ಮುಂದೆ ಬರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಆಗಿನ ಕಾಲದಲ್ಲೆಲ್ಲ ದನ ಮೈಸೂರು ಅಂತಂದ್ರೆ, ಈಗ ದನ ಮೈಸೂರು ಆಗಿನ ಕಾಲದಲ್ಲಿ, ಸೊ ಆಮೇಲೆ ಬರ್ತಾ ಏನಾಗೋಯ್ತು ಅಂತಂದ್ರೆ, ಈಗ ದನ ಮೈಸೂರು ಅಂತಂದ್ರೆ ಒಂಥರ ಕೀಳಾಗಿ ನೋಡೋದು ಆ ಥರ ಆಗೋಯ್ತು. ಬಟ್ ಈಗ ಟ್ರೆಂಡ್ ಚೇಂಜ್ ಆಗಿದೆ. ಮತ್ತೆ ಯುವಕರೆಲ್ಲ ಮತ್ತೆ ಮುಂದೆ ಬರ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಅಂತ ಅನಿಸ್ತಾ ಇದೆ. ಸೊ ನೀವು ಅನುಭವಿ ಇದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ಹಳ್ಳಿಕಾರ ಎತ್ತು ಮೇಯಿಸೋದ್ರಿಂದ ಲಾಸ್ ಅಂತೂ ಆಗಲ್ಲ. ಎಲ್ಲರೂ ಮುಂದೆ ಬಂದು ಹಳ್ಳಿಕಾರ ಮೇಯಿಸ್ಲಿ, ಇದನ್ನ ಪೋಷಣೆ ಮಾಡಿದ್ರೆ ದೇವರು ಒಳ್ಳೇದು ಮಾಡ್ತಾನೆ ಅವ್ರಿಗೆ. ಇದು ಬಾಯಿ ಇಲ್ಲ ಇದಕ್ಕೆ. ಇದನ್ನ ಸಾಕಿ ಸಲಹೆ ಮಾಡಿದ್ರೆ ದೇವರು ಬೇರೆ ರೀತಿ ಒಳ್ಳೇದು. ಓಕೆ. ಇವಾಗ ಈ ಜಾತ್ರೆಯಲ್ಲಿ ಕೊಟ್ಬಿಡ್ತೀರಾ ಸರ್ ಎತ್ತುಗಳನ್ನ? ನೋಡೋಣ ಮೇಡಮ್, ಒಳ್ಳೆ ಬೆಲೆ ಬಂದ್ರೆ ಕೊಡೋದು. ಕೊಟ್ಬಿಡ್ತೀರಾ? ಕೊಡಬೇಕಂತಿಲ್ಲ. ತುಂಬಾ ಒಂದು ಸ್ನೇಹಿತರು ಕೇಳ್ತಾರೆ, ಅವ್ರಿಗಿಲ್ಲ ಅಂತ ಹೇಳಕ್ಕಾಗಲ್ಲ ನಾವು. ಓಕೆ. ಸೊ ಕೇಳಿದ್ರೆ ಕೊಡ್ತೀರಾ? ಓಕೆ. ಸೊ ಆ ಕಡೆ ನೋಡೋಣ ಸರ್. ಆ ಕಡೆ ಪಕ್ಕದಲ್ಲಿ ಇದೆಯಾ ಇತ್ತು? ಇಲ್ಲ ಅಲ್ವಾ? ಮಲಗಿದೆ ಆ ಕಡೆ. ಸರ್ ಇದು ಸರ್ ಮೇಡಮ್, ಇದು ಎರಡಲ್ಲೂ ಇದು 5.5 ಲಕ್ಷ. 5.5 ಲಕ್ಷ ಹೇಳ್ತಾ ಇದ್ದೀರಾ? ನೀವು ಎತ್ತರ ತಗೋಬೇಕಾದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಮೇಡಮ್? ಕಾಲು, ಸುಳಿಗಳು, ಕೊಂಬು, ಇದು ಮುಂದೆ ಚೆನ್ನಾಗುತ್ತಾ ಇಲ್ಲ, ಒಳ್ಳೆ ಜಾತಿ ಹಳ್ಳಿಕಾರ ಪ್ಯೂರ್ ಇದೆಯಾ ಏನಂತ ಚೆಕ್ ಮಾಡಿ ತಗೊಂತೀವಿ. ಸುಳಿಗಳೆಲ್ಲ ನೋಡ್ತೀರಾ? ಸೊ ನಾವು ಸೆಲೆಕ್ಷನ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಸೆಲೆಕ್ಷನ್ ಇಂಪಾರ್ಟೆಂಟ್. ಚೆನ್ನಾಗಿ ಮಾಡಿದ್ರೆ ಹೈಟು ಕೂಡ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಭಾಗದಲ್ಲಿ ಜಾಸ್ತಿ ತಗೊಳ್ತೀರಾ? ಮಂಡ್ಯ, ಹಾಸನ್, ಮೈಸೂರು ಆ ಕಡೆನೇ ಹಳ್ಳಿಕಾರ ಪ್ಯೂರ್ ಇರೋದು. ಪ್ಯೂರ್ ಇರೋದು ಆ ಕಡೆನೇ. ಸೊ ಆ ಭಾಗದ ತಂದು ಈ ಕಡೆ ಸಾಕ್ತೀರಾ? ಸೊ ಈಗ ಇದನ್ನು ಕೊಟ್ಬಿಡ್ತೀರಾ ಸರ್? ಕೊಡ್ತೀವಿ ಮೇಡಮ್. ಯಾರಾದ್ರೂ ಬಂದು ಕೇಳಿದ್ರೆ ಕೊಡ್ತೀವಿ. ಮಾಡಲೇಬೇಕಂತಿಲ್ಲ. ಸರ್, ಇದು ಎಷ್ಟು ಅಲ್ಲಿನ ಎತ್ತುಗಳು? 4 ಅಲ್ಲಿನ ಎತ್ತುಗಳು. ಸೊ ಎಷ್ಟು ವರ್ಷದ ನಿಮ್ಮ ಮನೆಯಲ್ಲಿದೆ? ಇದು ರೀಸೆಂಟ್ ಆಗಿದೆ, 2 ತಿಂಗಳಾಗಿದೆ. 2 ತಿಂಗಳಾಯ್ತು ತಗೊಂಡು. ಓಕೆ. ಸೊ 2 ತಿಂಗಳಾಗಿದೆ. ಜಾತ್ರೆಗೆ ಅಂತ ತಗೊಂಡಿದ್ದೀರಾ?
ಓಕೆ, ಈಗ ಸಪ್ಲಮ್ಮ ಜಾತ್ರೆ ಬಿಟ್ಟು ಬೇರೆ ಯಾವ ಜಾತ್ರೆ ಮಾಡ್ತೀರಾ ಸರ್? ಯಾವ ಜಾತ್ರೆ ಮಾಡಲ್ಲ, ಸಪ್ಲಮ್ಮ ಜಾತ್ರೆನೆ. ಈಗ ನೀವು ಹೇಳಿದ್ರಿ 100 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಎತ್ತುಗಳನ್ನ ಸಾಕೊಂಡು ಬರ್ತಾ ಇರುವಂತಹ ಕುಟುಂಬ ಅಂತ. ಸೊ ಈಗ ಜಾತ್ರೆನೂ ಕೂಡ ನೀವು ಅವಾಗಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಓಕೆ, ವರ್ಷಕ್ಕೊಂದೇ ಜಾತ್ರೆ. ಸೊ ಪ್ರತಿ ವರ್ಷ ಕೂಡ ಈ ಜಾತ್ರೆಗೆ ಅಂತ ಕಾಯ್ತಾ ಇರ್ತೀರಾ ಅಂತ ಅನ್ಸುತ್ತೆ. ಸೊ ಖಂಡಿತವಾಗ್ಲೂ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಆಗಿ. ಜಾತ್ರೆ ತುಂಬಾ ಚೆನ್ನಾಗಿ ಸೇರಿದೆ. ಸೊ ಮುಂದಿನ ವರ್ಷ ಇದಕ್ಕಿಂತ ಜಾತ್ರೆ ತುಂಬಾ ಜೋರಾಗಿ ಸೇರ್ಲಿ ಅಂಡ್ ಇದಕ್ಕಿಂತ ಹೆಚ್ಚಾಗಿ ಜನ ಕೂಡ ಸೇರೋ ಹಂಗಾಗ್ಲಿ, ದನ ಕೂಡ ಸೇರೋ ಹಂಗಾಗ್ಲಿ, ತುಂಬಾ ಜನ ಯುವಕರು ಕೂಡ ಮುಂದೆ ಬಂದು ಇನ್ನೂ ಹೆಚ್ಚಿನ ಹಳ್ಳಿ ಕರೆತೆಗಳನ್ನ ಸಾಕೋ ಹಂಗಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಹಳ್ಳಿಕಾರ್ ಬೆಳೆಸಿ ಉಳಿಸಿ. ಖಂಡಿತವಾಗ್ಲೂ ನಿಮ್ಮಂತವರ ಪ್ರೋತ್ಸಾಹ ಇದ್ರೆ ನಮ್ಮ ಯುವಕರು ಕೂಡ ಮುಂದೆ ಬರ್ತಾರೆ. ಹಾಗೆ ಹಳ್ಳಿಕಾರನ ಸಂಖ್ಯೆ ಮುಂದಿನ ವರ್ಷದಲ್ಲಿ ದುಪ್ಪಟ್ಟಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.